ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 37 ಪಾಯಿಂಟ್ಸ್ ಡೌನ್ ಆಗಿ 57,107ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 8 ಪಾಯಿಂಟ್ಸ್ ಡೌನ್ ಆಗಿ 17,007ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 257 ಪಾಯಿಂಟ್ಸ್ ಡೌನ್ ಆಗಿ 38,359ನಲ್ಲಿ ಕ್ಲೋಸ್ ಆಗಿದೆ. ಫೆಡ್ ಇವೆಂಟ್ ಆಗಿರೋ ದಿವಸ ಅಲ್ಲದೆ ಟೋಟಲಿ 3 ಡೇಸ್ವರೆಗೂ ಆಫ್ಟರ್ ಫೆಡ್ ಇವೆಂಟ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ಲಿ ವೊಲಟಿಲಿಟಿ ಕಾಣಿಸಿದೆ ಅಲ್ವಾ. ಆದರೆ ಇವತ್ತು ಕಂಪ್ಯಾರಿಟಿವ್ಲಿ ಲಾಸ್ಟ್ 3 ಡೇಸಿಂದ ಕಂಪೇರ್ ಮಾಡಿದ್ರೆ ಮಾರ್ಕೆಟ್ ಸ್ವಲ್ಪ ಸ್ಟೇಬಲ್ ಆಗೇ ಇತ್ತು. ಇನ್ಫ್ಯಾಕ್ಟ್ ಮೈನ್ ಇಂಡೆಕ್ಸ್ ಎಲ್ಲ ನಮಗೆ ರೆಡ್ಡಲ್ಲಿ ಕಾಣಿಸ್ತಾ ಇದ್ರು. ಇವತ್ತು ಲಾರ್ಜ್ ಕ್ಯಾಪ್ ಕಂಪೇರ್ಡ್ ವಿತ್ ಡಿಕ್ಲೈನ್ ಮೋಸ್ಟ್ ಆಫ್ ದಿ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ನಮಗೆ ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ. ಅಂಡ್ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಓಪನಿಂಗ್ ಗ್ಯಾಪ್ ಅಪ್ ಆಗ್ತು. ಫಸ್ಟ್ 30 ಮಿನಿಟ್ಸಲ್ಲಿ ಮಾರ್ಕೆಟ್ ಒನ್ ಡೈರೆಕ್ಷನ್ನಲ್ಲಿ ಸೆಲ್ಲಿಂಗ್ ಮೀನ್ಸ್ ಫಸ್ಟಲ್ಲಿ ಬರ್ತಿರೋಂಥ ಗ್ಯಾಪ್ ಅಪ್ ಆಗಿರೋದ ಮೇಲೆ ಆ ಗ್ಯಾಪ್ ಅಪ್ ಅಂತ ಇರೋಂಥ ಸೆಕೆಂಡ್ ರ್ಯಾಲಿನೂ ಸೆಲ್ ಆಫ್ಗೆ ಟರ್ನ್ ಆಗ್ತಾ ಓವರಾಲ್ ಆಗಿ ಮಾರ್ಕೆಟ್ ರೇಂಜ್ ಬೌಂಡ್ ಅಲ್ಲಿ ಸ್ವಲ್ಪ ಸ್ಲೈಟ್ ನೆಗೆಟಿವ್ ನಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಪರ್ಸನಲಿ ನಾನು ಗಮನಿಸ್ತಾ ಇರೋದು ಇವತ್ತು ಟ್ರೇಡಿಂಗ್ ಸೆಷನ್ ಅಲ್ಲಿ ನಿನ್ನೆ ಇರೋಂಥ ಲೋಗೆ ಇವತ್ತು ರೆಸ್ಪೆಕ್ಟ್ ಮಾಡುತ್ತಾ ಅಥವಾ ಇಲ್ವಾ ಅಂತ. ಆದ್ರೆ ನಿನ್ನೆ ಲೋನು ಇವತ್ತು ಬ್ರೇಕ್ ಆಗಿದೆ. ಆದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ನಲ್ಲಿ ರ್ಯಾಲಿ ಕಾಣಿಸಿದೆ. ಬಟ್ ಆ ರ್ಯಾಲಿನೂ ಶಾರ್ಟ್ ಟೈಮೇ ಇತ್ತು, ಸ್ವಲ್ಪ ಟೈಮೇ. ಅದಾದ್ಮೇಲೆ ಅಗೈನ್ ಮಾರ್ಕೆಟ್ ನಲ್ಲಿ ಸೆಲ್ ಆಫ್. ಓವರಾಲ್ ಆಗಿ ಮಾರ್ಕೆಟ್ ಆ ಥರ ಬುಲ್ ಸೈಡ್ ಆದ್ರೂ ಇವನ್ ಬೇರ್ ಸೈಡ್ ಇಲ್ಲದೆ ಒಂದು ಸ್ಟ್ರಾಂಗ್ ಸಿಗ್ನಿಫಿಕೆಂಟ್ ಪ್ರೆಸೆನ್ಸ್ ಅಂತೂ ತೋರಿಸಲಿಲ್ಲ. ಸಿಮಿಲರ್ ಆಕ್ಟಿವಿಟಿ ಬ್ಯಾಂಕ್ ನಿಫ್ಟಿನಲ್ಲೂ ಅಂಡ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟಲ್ಲಿ ಗಮನಿಸಿದ್ರೆ US ಮಾರ್ಕೆಟ್ ಸ್ವಲ್ಪ ಜೂನ್ ಲೋಗೆ ನೀರಾಗಿ ಹೋಗಿದೆ ಅಂತ ಅನ್ಕೋಬೇಕು. ಇನ್ನು ಸ್ವಲ್ಪ ಫಾಲ್ ಆಗಿದ್ರೆ ಜೂನ್ ಲೋಸ್ನು ಬ್ರೇಕ್ ಆಗ್ತಾ ಇತ್ತು. ಆದರೆ ಜೂನ್ ಲೋಸ್ಗೆ ಸ್ವಲ್ಪ ನೀರಾಗಿದ್ದು US ಮಾರ್ಕೆಟ್ಸನ್ನು ಸ್ವಲ್ಪ ಸ್ಟೆಬಿಲಿಟಿ ಕಾಣಿಸಿದೆ. ಅಂಡ್ ಮೇಜರ್ ಆಗಿ ಮಾತಾಡ್ಕೋಬೇಕಾಗಿರೋದು FIs ಬಗ್ಗೆ. ನಿನ್ನೆ 5,000 crores ಹತ್ರ FI ಸೆಲ್ಲಿಂಗ್ ಕಾಣಿಸಿದೆ ಅಲ್ವಾ. ಜೂನ್ 17th ಆದಮೇಲೆ ಇಲ್ಲಿವರೆಗೂ ಅವ್ರು ಇಷ್ಟು ದೊಡ್ಡ ಮೊತ್ತದಲ್ಲಿ FIs ಸೆಲ್ ಮಾಡಿಲ್ಲ. ಲಾಸ್ಟ್ 4 ಟ್ರೇಡಿಂಗ್ ಸೆಷನ್ನಲ್ಲಿ FIs 10,900 crores ಹತ್ರ ಸೆಲ್ ಮಾಡಿದ್ದಾರೆ. ಅಂಡ್ ಇವತ್ತು ನೀವು ಗಮನಿಸಿದ್ರೆ ನಿಫ್ಟಿ ಜೊತೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಪರ್ಟಿಕ್ಯುಲರ್ಲಿ ಫೈನಾನ್ಷಿಯಲ್ ಸ್ಪೇಸ್ನಲ್ಲಿ ನಮಗೆ ಜಾಸ್ತಿ ವೋಲ್ಟಿಲಿಟಿ ಕಾಣಿಸಿದೆ. ಇದಕ್ಕೆ ಒನ್ ಆಫ್ ದಿ ರೀಸನ್ ಎವ್ರಿ ಟ್ಯೂಸ್ಡೇ ನಮಗೆ ಫಿನ್ ನಿಫ್ಟಿ ಎಕ್ಸ್ಪೈರ್ ಇರುತ್ತೆ. ಅದರಿಂದ ಫೈನಾನ್ಷಿಯಲ್ ಸ್ಪೇಸ್ನಲ್ಲಿ ಟ್ಯೂಸ್ಡೇ ನಮಗೆ ವೋಲ್ಟಿಲಿಟಿ ಜಾಸ್ತಿ ಇರುತ್ತೆ. ಅಂಡ್ ಇನ್ನೂ ನಾರ್ಮಲ್ ಫ್ಯಾಕ್ಟರ್ಸು ಲೈಕ್ ಇಂಟ್ರೆಸ್ಟ್ ರೇಟ್ಸ್ ಆದರೂ ಫೆಡ್ ಅವ್ರು ಜಾಸ್ತಿ ಮಾಡ್ತಾರೋ ಇದರ ಕಾರಣವಾಗಲಿ ಎಕಾನಮಿ ಇಂಪ್ಯಾಕ್ಟ್ ಆಗತ್ತೆ, ರಿಸೆಷನ್ಗೆ ದಾರಿ ಮಾಡುತ್ತೆ. ಸೊ ಈ ಥರ ಯಾವಾಗಾದರೂ ಎಕಾನಮಿನಲ್ಲಿ ಅನ್ಸರ್ಟನಿಟಿ ಇರುತ್ತಲ್ವ, ಆವಾಗ ಡಾಲರ್ ಬೆಳೆಯುತ್ತೆ. ಡಾಲರ್ ಬೆಳೀತಾ ಬೇರೆ ಕರೆನ್ಸೀಸ್ ಎಲ್ಲ ಫಾಲ್ ಆಗತ್ತೆ. ಲೈಕ್ ರುಪಿ ಫಾಲ್ ಆಗ್ತಾ ಇದೆ ಅಲ್ವಾ. ಅದರಿಂದ ಈ ಥರ ಟೈಮ್ನಲ್ಲಿ FIs ಇನ್ವೆಸ್ಟ್ಮೆಂಟ್ಸ್ ಇಂಡಿಯಾ ಒಳಗಡೆ ತಗೊಂಬರಲ್ಲ, ಔಟ್ಫ್ಲೋ ಜಾಸ್ತಿ ಬೆಳೆಯುತ್ತೆ. ಅದರಿಂದಾನೇ ಈಕ್ವಿಟಿ ಮಾರ್ಕೆಟ್ಸ್ ಫಾಲ್ ಆಗ್ತಾ ಇರುತ್ತೆ. ಈ ಕಾಮನ್ ಥೀಮ್ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ತುಂಬಾ ಡೇಸ್ ಇಂದ ಪ್ಲೇ ಮಾಡ್ತಾನೆ ಇದೆ. ಆಸ್ ಐ ಸೆಡ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಮಾತಾಡ್ಕೊಂಡು ಹಾಗೆ ರುಪಿ ರಿಲೇಟೆಡ್ ಆಗಿ ಕಾಣಿಸೋ ಸ್ಟೆಬಿಲಿಟಿನೇ ಮಾರ್ಕೆಟ್ ರಿಲೇಟೆಡ್ ಆಗಿ ನಿಯರ್ ಟರ್ಮ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಯಾವಾಗಾದ್ರೂ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ ಅಂದ್ರೆ ನಮಗೆ ಅರ್ಥ ಆಗತ್ತೆ, ಮೀನ್ಸ್ ಡಾಲರ್ ಜೊತೆ ಕಂಪೇರ್ ಮಾಡಿದ್ರೆ ರುಪಿ ವೀಕ್ ಆಗದೆ ಅಟ್ಲೀಸ್ಟ್ ಸ್ಟೇಬಲ್ ಆಗಿ ಯಾವುದೋ ಒಂದು ಪಾಯಿಂಟ್ನಲ್ಲಿ ಸ್ಟೇಬಲ್ ಆಗಿ 1 or 2 ಡೇಸ್ ಹತ್ರ ಸ್ಟೆಬಿಲಿಟಿ ಮೇಂಟೈನ್ ಮಾಡಿದರೆ ದೆನ್ ಆವಾಗ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು FIs ಅವರು ಔಟ್ಫ್ಲೋನ ಕಮ್ಮಿ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಇದಾದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದು ನಡೆದೇ ಇರೋಂಥವ್ರಿಗೂ FIs ರಿಲೇಟೆಡ್ ಆಗಿ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಅವರು ಫಂಡ್ ಫ್ಲೋನಂತೂ ಕಾಣಿಸ್ತಾ ಇರುತ್ತೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಅನ್ಕೊಂಡ ಹಾಗೆ ಮಾರ್ಕೆಟ್ ಇಲ್ಲಿಂದ ಏನಾದರೂ ಸ್ವಲ್ಪ ರಿಕವರಿ ತಗೊಂಡು ಟಾಪ್ ಸೈಡ್ಗೆ ಬರ್ತಾ ಇದ್ರೆ ಇಂಪಾರ್ಟೆಂಟ್ ರೆಸಿಸ್ಟೆಂಟು ಇಂಟ್ರಾಡೇ ಬೇಸಸಲ್ಲಿ ನೋಡ್ತಾ ಇರ್ತೀವಲ್ವ. ಆದರೆ ಆ್ಯಂಡ್ ಪೊಸಿಷನಲ್ಲಿ 17,440 to 460 ಈ ಝೋನ್ ಅಬೋವ್ ಬಂದು ಮಾರ್ಕೆಟ್ ಕ್ಲೋಸ್ ಆಗದಿರೋವರೆಗೂ ಮಾರ್ಕೆಟ್ನ ಬುಲಿಶ್ ಆಗಿ ನೋಡಬೇಕಾಗಿರೋಂಥ ರೀಸನ್ ಅಂತೂ ಏನೂ ಇಲ್ಲ. ಬಟ್ ಆ ಥರ ಮಾರ್ಕೆಟ್ ಟಾಪ್ ಸೈಡ್ಗೆ ಬರಬೇಕಂದ್ರೆ ರುಪಿ ಇನ್ನೂ ಫರ್ದರ್ ಆಗಿ ವೀಕ್ ಆಗದೆ ಇಂಡಿಯನ್ ಕರೆನ್ಸಿನಲ್ಲಿ ಸ್ಟೆಬಿಲಿಟಿ ಅಂತೂ ಬರಬೇಕು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟು ಮುಥೂಟ್ ಫೈನಾನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕು ಇಂಟ್ರಾಡೇ ಸೆಷನ್ನಲ್ಲಿ ನಿಯರ್ಲಿ 6% ಬೆಳೆದಿದೆ. ಇದರ ಬ್ಯಾಕ್ ಇರುವಂಥ ಅಪ್ಡೇಟ್ ಗಮನಿಸಿದ್ರೆ ಇವರು UAEಗೆ ಸಂಬಂಧಿಸಿರುವ ಲುಲು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಸ್ ಅವ್ರ ಜೊತೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೊಂಡಿದ್ದಾರಂತೆ. ಇದರಲ್ಲಿ ಭಾಗವಾಗಿ ಇಲ್ಲಿಂದ UAEಗೆ ಹೋಗಿ ಯಾರಾದರೂ ಸೆಟಲ್ ಆಗಿರ್ತಾರಲ್ವಾ, NRIs ಇರ್ತಾರಲ್ವಾ, ಅವರು ನಿಯರ್ಲಿ 4 lakhs ಹತ್ರ NRIs ಅವ್ರ ಮನೆಗಳಲ್ಲಿ ತಗೊಂಡಿರೋಂಥ ಗೋಲ್ಡ್ ಲೋನ್ಸ್ ಇರುತ್ತಲ್ವಾ, ಮುಥೂಟ್ ಫೈನಾನ್ಸ್ನಲ್ಲಿ ಆ ಗೋಲ್ಡ್ ಲೋನ್ಸ್ಗೆ ಈಸಿಯಾಗಿ ಮನಿನ ಟ್ರಾನ್ಸ್ಫರ್ ಮಾಡಿ ಕ್ಲಿಯರ್ ಮಾಡಿಕೊಂಡು ವಿಧವಾಗಿ ಲುಲು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಸ್ ಅವ್ರ ಜೊತೆ ಮುಥೂಟ್ ಫೈನಾನ್ಸ್ ಅವರು MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರಂತ. ಸೊ ಇನ್ಮೇಲೆ ಯಾರಾದರೂ ಈ NRIs ಅಲ್ವಾ ಅವ್ರ ಗೋಲ್ಡ್ ಲೋನ್ಸ್ನ ರೀಪೇ ಮಾಡೋದಕ್ಕೆ
ಅವರಿಗೆ ಒಂದು ಸೆಕ್ಯೂರಿಟಿ ರಿಲಯಬಲ್ ರೂಟ್ ಮೂಲಕ ಸ್ಪೆಷಲ್ ರೇಟ್ಸ್ನ ಪ್ರೊವೈಡ್ ಮಾಡ್ತಾ ಕಸ್ಟಮರ್ಸ್ಗೆ ಬೆನಿಫಿಟ್ ಆ್ಯಂಡ್ ಮುತ್ತೂಟ್ ಫೈನಾನ್ಸ್ ಅವರ ಲೋನ್ಸನ್ನು ಕ್ಲಿಯರ್ ಆಗೋ ಥರ MOU ಇದೆ ಅಲ್ವಾ. ಅದರಿಂದ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ನಲ್ಲಿ ನಿಯರ್ಲಿ 6% ವರೆಗೂ ರ್ಯಾಲಿ ಆಗ್ತಿದೆ. ನೆಕ್ಸ್ಟು ಇವತ್ತು ಎಕ್ಸೈಡ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಬ್ಯಾಂಗ್ಳೂರಿನಲ್ಲಿ ಹೈಟೆಕ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಇವರ ಫಸ್ಟ್ ಲಿಥಿಯಂ ಅಯಾನ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಒಂದು ಭೂಮಿ ಪೂಜೆ ಸೆರೆಮನಿ ಮಾಡಿರೋ ಥರ ಹೇಳ್ತಿದ್ದಾರೆ. ಅಂಡ್ ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಯಾವುದೆಲ್ಲ ಇದೆಯಲ್ಲ ಸೆಟಪ್ ಮಾಡ್ತಿದ್ದಾರಲ್ವಾ, ಇದು ಇಂಡಿಯಾನಲ್ಲಿ ಇರೋ ಒಂದು ಫಸ್ಟ್ ಮಲ್ಟಿ ಗಿಗಾವಾಟ್ ಹವರ್ ಲಿಥಿಯಂ ಅಯಾನ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಂತ. ಅಂಡ್ ಈ ಪ್ರಾಜೆಕ್ಟ್ನ ಇವರು 2 ಫೇಸಸ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಇದರಲ್ಲಿ ಫಸ್ಟ್ ಫೇಸ್ನಲ್ಲಿ 27 to 30 ಮಂತ್ಸಲ್ಲಿ ರೆಡಿ ಆಗತ್ತೆ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಶಕ್ತಿ ಪಂಪ್ಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 5% ವರೆಗೂ ರ್ಯಾಲಿ ಆಗ್ತಿದೆ. ರೀಸನ್ ಗಮನಿಸಿದ್ರೆ ಇವರು ಸೋಲಾರ್ ಪವರ್ಡ್ ವಾಟರ್ ಪಂಪಿಂಗ್ ಸಿಸ್ಟಮ್ ರಿಲೇಟೆಡ್ ಆಗಿ $6 million ವ್ಯಾಲ್ಯೂ ಆಗುವಂಥ ಆರ್ಡರ್ನ ಯುಗಾಂಡ ಗೌರ್ಮೆಂಟಿಂದ ಗೆದ್ದಿರೋ ಥರ ಹೇಳ್ತಿದ್ದಾರೆ. ಅಂಡ್ ಈ ಪ್ರಾಜೆಕ್ಟ್ ಒಂದು ಎಕ್ಸಿಕ್ಯೂಷನ್ ಅಕ್ಟೋಬರ್ 2022 ಇಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಈ ಅಪ್ಡೇಟ್ ಏನಿದು ಫಸ್ಟ್ ಏನಲ್ಲ, ಉಗಾಂಡ ಗೌರ್ಮೆಂಟ್ ಇವರಿಗೆ ಆರ್ಡರ್ಸ್ ಬರೋದು. ಮಾರ್ಚ್ 2021ನಲ್ಲೂ $35 million ವ್ಯಾಲ್ಯೂ ಆಗುವಂತ ಆರ್ಡರ್ನ ಗೆದ್ದಿದ್ದಾರೆ. ಈ ಸೋಲಾರ್ ಪವರ್ಡ್ ವಾಟರ್ ಪಂಪಿಂಗ್ ಸಿಸ್ಟಮ್ ರಿಲೇಟೆಡ್ ಆಗಿ ಈಗ ಅನದರ್ $6 million ಪ್ರಾಜೆಕ್ಟ್ ಗೆದ್ದಿರೋ ತರ ಬರ್ತಿರೋ ಈ ಅಪ್ಡೇಟ್ಸ್ ಸ್ಟಾಕ್ ಇವತ್ತು 5% ಗೈನ್ ಆಗಿದೆ. ನೆಕ್ಸ್ಟ್ ಅಮೆರಿಕಾಗೆ ಸಂಬಂಧಿಸಿರುವ ಪ್ರೈವೇಟ್ ಈಕ್ವಿಟಿ ಕಂಪನಿ ಆಗಿರುವಂಥ ಬ್ಲ್ಯಾಕ್ ಸ್ಟೋನ್ ಅವರು ಎಂಬಸಿ REIT ರಿಲೇಟೆಡ್ ಆಗಿ 7.7 crores ಯೂನಿಟ್ಸ್ ಹತ್ರ ಸೆಲ್ ಮಾಡಿದ್ದಾರೆ. ಅದರ ಮೂಲಕ 2650 crores ರೈಸ್ ಮಾಡ್ತಾರಂತ ಅವರು ಸೆಲ್ ಮಾಡ್ತಿರುವಂಥ ಪ್ರೈಸು 345ಗೆ ಅರೇಂಜ್ ಮಾಡ್ತಾ ಇರೋದು. ಫ್ಲೋರ್ ಪ್ರೈಸ್ನ ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸಿಂದ 1.7% ಡಿಸ್ಕೌಂಟಲ್ಲಿ ಇರೋ ಕಾರಣವಾಗಿ ಇವತ್ತು ಈ REIT ಯೂನಿಟ್ ಪ್ರೈಸ್ನಲ್ಲಿ ಸ್ವಲ್ಪ ಡೌನ್ ಸೈಡು ಕ್ಲೋಸ್ ಆಗಿದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಬ್ಸರ್ವೇಷನು ಶೇರ್ ಮಾಡಬೇಕಂತ ಅನ್ಕೊತಿದ್ದೀನಿ. ಈ ಅಮೆರಿಕಾಗೆ ಸಂಬಂಧಿಸಿರುವ ಪ್ರೈವೇಟ್ ಈಕ್ವಿಟಿ ಪ್ಲೇಯರು ಈ ಬ್ಲ್ಯಾಕ್ ಸ್ಟೋನ್ ಅವರು ಜಾನ್ವರಿನಲ್ಲೂ ಮೈಂಡ್ ಸ್ಪೇಸು REIT ರಿಲೇಟೆಡ್ ಆಗಿನೂ 9.6% ಹತ್ರ ಅವ್ರ ಪಾಲ್ನ ಸೆಲ್ ಮಾಡಿದ್ದಾರೆ. ಈಗ ಅಗೈನು ಎಂಬಸಿ REIT ರಿಲೇಟೆಡ್ ಆಗಿನೂ ಅವ್ರ ಪಾಲ್ನ ಸೆಲ್ ಮಾಡ್ತಿದ್ದಾರೆ. ಸೊ ಈ ರಿಯಲ್ ಎಸ್ಟೇಟ್ ರಿಲೇಟೆಡ್ ಆಗಿ ಇವ್ರಿಗಿರುವಂಥ ಪಾಲ್ನ ಜಾನ್ವರಿಯಿಂದನೂ ಇವರು ಸ್ಲೋ ಆಗಿ ಕಟ್ ಮಾಡ್ಕೋಂತ ಈ ಅಮೆರಿಕನ್ ಪ್ರೈವೇಟ್ ಈಕ್ವಿಟಿ ಪ್ಲೇಯರ್ಸು ಹಣನಂತೂ ರೈಸ್ ಮಾಡ್ತಿದ್ದಾರೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಇಲ್ಲಿಂದ ಡೌನ್ ಸೈಡ್ಗೆ ಹೋಗ್ತಾ ಇದ್ರಿ 16,920 ಆ್ಯಂಡ್ ಅದರ ಬಿಲೋ 16,840. ಇಲ್ಲಿಂದ ಟಾಪ್ ಸೈಡು 17,050 to 80. ಈ ಝೋನ್ ಬ್ರೇಕ್ ಆದರೆ ದೆನ್ 17,160. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಡೌನ್ ಸೈಡು 38,160 ಆ್ಯಂಡ್ ಅದರ ಬಿಲೋ 37,840. ಇಲ್ಲಿಂದ ಟಾಪ್ ಸೈಡ್ಗೆ ಬರ್ತಿದ್ರೆ 38,740. ನೆಕ್ಸ್ಟು ನಿಫ್ಟಿ ಆಪ್ಷನ್ ಚೈನ್ ಡೇಟಾ ನಿನ್ನೆ ವಿಡಿಯೋದಲ್ಲೂ ನಾವು ಮಾತಾಡ್ಕೊಂಡು ಹಾಗೆ ಟಾಪ್ ಸೈಡು 17,500 ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಝೋನಾಗಿ ಕಾಣಿಸ್ತಾ ಆ್ಯಂಡ್ ಡೌನ್ ಸೈಡು 16,700 ಇಂಪಾರ್ಟೆಂಟ್ ಸಪೋರ್ಟಾಗಿ ಕಾಣಿಸ್ತಾ ಇದೆ. ಸೊ ಈ ಸೇಮ್ ಡೇಟಾನೇ ಈ ಸೆಪ್ಟೆಂಬರ್ ಎಂಡಿಂಗ್ ಆದರೂ ಅಕ್ಟೋಬರ್ ರಿಲೇಟೆಡ್ ಆಗಿ ಕಾಣಿಸಿರೋಂಥ ಕಾಂಟ್ರಾಕ್ಟ್ಸ್ ಅಲ್ಲೂ ಬಿಲ್ಡ್ ಆಗ್ತಾ ಇದೆ. ಬಿಲ್ಡ್ ಆಗ್ತಾ ಇಂಪಾರ್ಟೆಂಟ್ ಡೇಟಾ ಪಾಯಿಂಟು ಟೆಕ್ನಿಕಲ್ ಬೈ ಪ್ರೈಸ್ ಆಕ್ಷನ್ನು 16,800 ಝೋನ್ನ ನಾವು ಇಂಪಾರ್ಟೆಂಟ್ ಸಪೋರ್ಟ್ ಇದೆ. ಅದರಿಂದ ಮೇ ಬಿ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೂ ಈ ಝೋನ್ ಬ್ರೇಕ್ ಆಗದೆ ಅಗೈನು ಇಮಿಡಿಯೇಟ್ಲಿ ರಿವರ್ಸಲ್ ಇರೋದಕ್ಕೂ ಚಾನ್ಸ್ ಇದೆ. ಅದರಿಂದ ಫಾರ್ ದ ಸೇಫ್ಟಿ 16,700 to 17,500 ಈ 800 ಪಾಯಿಂಟ್ ಝೋನ್ನಲ್ಲಿ ಅಪ್ಕಮಿಂಗ್ ಟೈಮ್ಸ್ನಲ್ಲಿ ನಿಫ್ಟಿ ಇರುತ್ತೆ ಅನ್ನೋ ಥರ ನಾವು ತಗೊಳ್ಳೋದು ಸ್ವಲ್ಪ ಸೇಫ್ ಆಪ್ಷನ್ ಆಗುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.